ಏನಂತಾರಪ್ಪ ನಿನ್ನ ಹಳೆ ಗರ್ಲ್ ಫ್ರೆಂಡು? ಅದೊಂದು ದೊಡ್ಡ ಕತೆ. ಅವಳು ನನಗೆ ಕೈ ಕೊಟ್ಟು ಬೇರೆಯವ್ನ ಮದುವೆ ಅಂದು. ಅಂತೂ ನಿನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಲ್ಲ. ಹಾಯ್, ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಬ್ಯೂಟಿಫುಲ್. ಕಿರಣ್, ಈ ಡ್ರೆಸ್ಗೆ ಈ ಜ್ಯುವೆಲ್ಸ್ ಎಲ್ಲ ಮ್ಯಾಚ್ ಆಗುತ್ತಲ್ವಾ? ಪರ್ಫೆಕ್ಟ್. ನನ್ನ ಸೆಲೆಕ್ಷನ್ ಯಾವಾಗಲೂ ಪರ್ಫೆಕ್ಟೇ. ಐ ಲೈಕ್ ಇಟ್. ಕ್ಯಾರಿ ಆನ್. ಅಂತೂ ಮಗಳ ಮದುವೆ ಫಿಕ್ಸ್ ಆಯ್ತು. ಬಹಳ ಸಂತೋಷ. ಕಂಗ್ರ್ಯಾಚುಲೇಷನ್ಸ್ ರಾಮನಾಥ್. ರಾಮನಾಥ್, ಕಂಗ್ರ್ಯಾಟ್ಸ್. ಅಂತೂ ಒಳ್ಳೆ ಅಳಿಯನೇ ಸಿಗ್ದ. ಏನ್ ರಾಮೋ ಟೆನ್ಷನ್ ಏನಿವರಿ? ಏನಿಲ್ಲ, ಸಹನಾನು ಸಂತೋಷವಾಗಿದ್ದಾಳೆ. ಆದ್ರೂ ಶಂಭು ಬಂದ್ಬಿಡ್ತಾನೆ ಭಯ. ಡೋಂಟ್ ವರಿ, ಈಜಿ. ಅವನ ಇಷ್ಟೊತ್ತಿಗೆ ಏಡುಕೊಂಡಲ್ ವಾಡ ಸ್ವಾಮಿ ಪಾದ ಪ್ರೋಗ್ರಾಮ್ ಶುರು ಮಾಡ್ಸಣ. ಬನ್ನಿ ಸರ್, ಹೋಗೋಣ. ನೀವು ಒಳ್ಳೆ ಬನ್ನಿ. ಎಟ್ಲುಂದಿ ಪಿಲ್ಲ ರಾಮ. ನಿಮ್ ಕಡೆ ಇನ್ನು ಯಾರನ್ನ ಬರ್ಬೇಕಾ? ಇಲ್ಲಪ್ಪ. ಹಂಗಾರೆ ಯಾಕಪ್ಪ ಲೇಟು? ಬದಲಾಯಿಸ್ಕೊಂಡ್ಬಿಡ್ಲಿ. ಬದಲಾಯಿಸ್ಕೊಳಿಕ್ಕೆ ಅಯ್ಯ, ನೀನು ಒಳ್ಳೆ ತಗಲಿ ತಗ. ಏಯ್, ತೀಸ್ಕೊರ ದೊಡ್ಡ ಕೊಡ್ತ ತೀಸ್ಕೊ. ಬದಲಾಯಿಸ್ಕಳೆ ಬದಲಾಯಿಸ್ಕಳೆ ಬದಲಾಯಿಸ್ಕಳೆ. ಬರ ಅಯ್ಯೋ ಶಂಭು, ರಾಯ್ಡು. ನಿಂತ್ಕೊಳ್ಳೋ. ನೀನೇನ್ ದೊಡ್ಡ ದಾನ? ದುಡ್ಡಿರೋ ಮನೆ ಹುಡುಗಿ ತಲೆ ಕೆಡಿಸಿ ಅವಳ ಆಸ್ತಿನ ಲಪ್ತಾಯಿಸ್ಬೇಕು ಅಂತಿದ್ಯಾ? ಅನ್ಎಜುಕೇಟೆಡ್ ಬ್ರೂಟ್ ನೀನು. ನಿನ್ಗೆ ಯಾಕಬೇಕು ಲವ್? ಪ್ರೀತಿ ಮಾಡಕ್ಕೂ ಒಂದ್ ಲೆವೆಲ್ ಇರ್ಬೇಕಣ. ಇಡಿಯಟ್. ಇಷ್ಟಕ್ಕೂ ಅವಳನ್ನ ಕೈ ಹಿಡೋ ಯೋಗ್ಯತೆ ನಿನಗೆಲ್ಲ ಇದೆ. ಅವಳು ಹಾಕೋ ಬಟ್ಟೆ ವ್ಯಾಲ್ಯೂ ಕೂಡ ಇಲ್ಲ ನಿನಗೆ. ನಿನಗೆ ಅವಳು ಬೇಕಾ? ಸುಮ್ಮನೆ ಪ್ರೋಗ್ರಾಮ್ ಡಿಸ್ಟರ್ಬ್ ಮಾಡಿದೆ. ಜಸ್ಟ್ ಲಿವ್. ಶಂಭು, ಏನ್ ಮುಂದೆ ಬರ್ತಿದ್ಯಾ? ನನ್ ಮೇಲೆ ಕೈ ಮಾಡಿದ್ರೆ ನನ್ನನ್ನು ಕಾಪಾಡೋದಕ್ಕೆ ಇಡೀ ಖಾನ್ದಾನ ಇದೆ. ನಿನ್ಗೆ ಯಾರೋ ಇದ್ದಾರೆ? ನನ್ನ ಹತ್ರ ಹುಡುಗಾಟ ಆಡ್ಬೇಡ. ಗೆಟ್ ಔಟ್ ಫ್ರಮ್ ಹಿಯರ್. ನೋಡು, ಸುಮ್ಮನೆ ನನ್ನ ಎದುರಾಕೊಂಡು ಸಾಯ್ಬೇಡ. ಎಲ್ಲಮ್ಮ, ಎಲ್ಲಿ ನಿನ್ ಕಾಂದಾನು? ತಾಕತ್ ಅನ್ನೋದು ಗನ್ನಲ್ಲ, ಗುಂಡಿಗೆಲಿರುತ್ತೆ. ಗುಂಡಿಗೆ ಗಂಡಸರಿಗಿರುತ್ತೆ. ನೀನ್ ಗಂಡಸೆ ಆಗಿದ್ರೆ ಇನ್ 48 ಗಂಟೆ ಟೈಮ್ ಕೊಡ್ತೀನಿ. ಇವಳಿಲ್ಲೇ ಇರ್ತಾಳೆ. ಇವಳನ್ನ ಮದುವೆ ಆಗು. ನಿನ್ ಕೈಲಾಗಿಲ್ಲ ಅಂದ್ರೆ ಮರ್ತ್ಬಿಡು. ನಿನ್ನನ್ನ ನೀನ್ ನಂಬು. ಬಾಯ್ ಬಾಯ್. ಶಂಭು, ನೀನೇ ತಾನೇ? ಹೌದು. ಹತ್ತು ಗಾಡಿ. ಯಾಕೆ? ನಿನ್ ಮೇಲೆ ಕಂಪ್ಲೇಂಟ್ ಇದೆ. ಕೊಟ್ಟವ್ರು ಯಾರು? ರಾಮನಾಥ್. ಓ, ಬಾಂಬ್ಸ್. ಇನ್ಸ್ಪೆಕ್ಟರ್, ಸೆಕ್ಷನ್ 302 ಮರ್ಡರ್ ಮಾಡಿದ್ರೆ, 376 ರೇಪ್ ಮಾಡಿದ್ರೆ, 384 ಕಳ್ತನ ಮಾಡಿದ್ರೆ, 420 ಮೋಸ ಮಾಡಿದ್ರೆ, ವೆಪನ್ಸ್ ಇಟ್ಕೊಂಡ್ರೆ 122, ಕಿಡ್ನಾಪ್ ಮಾಡಿದ್ರೆ 362. ಇದೆಲ್ಲ ಇಂಡಿಯನ್ ಪಿನಲ್ ಕೋಡ್ ಮಾಡೋ ತಪ್ಪುಗಳಿಗೆ ಹಾಕೋ ಕೇಸ್ಗಳು. ಇದ್ಯಾವು ನಾನು ಮಾಡಿಲ್ಲ. ಇಷ್ಟ್ರ ಮೇಲೂ ನೀವು ನನ್ನನ್ನು ಅರೆಸ್ಟ್ ಮಾಡ್ಬೇಕಂದ್ರೆ ಕಡೆ ಪಕ್ಷ ಒಂದು ವಾರಂಟ್ ಇರ್ಬೇಕಲ್ವಾ? ಓ, ಅಣ್ಣ ವಾರಂಟ್ ಕೇಳ್ತಾ ಇದ್ದಾನೆ.
ಕೊಟ್ಬಿಡೋಣವ. ಹಾಗಿತ್ತು ಲೈವ್ ವಾರಂಟು. ಏಯ್, ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಮೇಲೆ ಕೈ ಮಾಡಿದ್ಯಾ? ಹತ್ತೋ ಗಾಡಿನ. ಓಹೋ, ನೀವ್ ಆ ರೂಟಲ್ಲಿ ಬರ್ತಾ ಇದ್ದೀರಾ? ಹಾಗಿದ್ರು ಯೂನಿಫಾರ್ಮ್ ಅಲ್ಲಿರೋ ಇಬ್ರು ಪೊಲೀಸ್ ಹೊಡೆದೆ ಅಂತ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇಬ್ರಲ್ಲ, ಅದನ್ನ 3 ಮಾಡ್ಕೊಳ್ಳಿ. ಹಾ? ನಿನಗೇನು ಆಗ್ತಿದೇನೋ? ನೀನೇನ್ ತಾನೇನೋ? ನಿಂದೇನು ಅಯ್ಯ ಕಬಡನ ಬಗಳು ಬಗಳು. ಏನೋ ತಿಂತೀಯ ಹೊಟ್ಟೆಗೆ? ಬಗಳು ಬಗಳು. ಪ್ರೀತಿ ಸರ ನಿಮಗೆ ಫೋನ್ ಐತ್ರಿ. ಇರೋಕ್ ನೆಲೆ ಇಲ್ಲ ನನ್ನ ಮಕ್ಕಳಿಗೆ, ಪ್ರೀತಿ ಬೇರೆ ಕೇಳು. ಹಲೋ, ಹಾ ಹೇಳು ರಾಮನಾಥ್. ಯು ಡೋಂಟ್ ವರಿ, ನೀನು ಆರಾಮಾಗಿ ಮದುವೆ ಮುಗಿಸು. ನನ್ನ ಮಗ ಸ್ವಲ್ಪ ಎಗರಾಡಿದ್ರು ಎನ್ಕೌಂಟರ್ ಮಾಡಿ ಎತ್ತಾಕ್ಬಿಡ್ತೀನಿ. ಓಕೆ, ನೀನೇನು ಯೋಚನೆ ಮಾಡಬೇಡ. ಟೇಕ್ ಕೇರ್. ಅದ್ ಹೇಗೋ ನಿನ್ನಂತ ನನ್ನ ಮಕ್ಕಳಿಗೆ ಸ್ಟೇಟಸ್ ಇರೋ ಹುಡುಗಿರೆ ಬುಟ್ಟಿಗೆ ಬೀಳ್ತಾರೆ? ಶ್ರೀಮಂತ ಹತ್ರ ಸ್ಟೇಟಸ್ ಇರುತ್ತೆ, ಪ್ರೀತಿ ಇರಲ್ಲ. ಅದೇನಿದ್ರು ನಮ್ಮಂತ ಬಡವರ ಹೃದಯದಲ್ಲಿರುತ್ತೆ. ಅದಕ್ಕೆ ಸ್ಟೇಟಸ್ ಗೊತ್ತಿಲ್ಲ, ಸ್ಲಮ್ ಗೊತ್ತಿಲ್ಲ. ಸಮಾಧಾನ. ರೋಮಿಯೋ ಜೂಲಿಯಟ್ ಇಂದ ಹಿಡಿದು ದೇವದಾಸ್ ಪಾರುವರೆಗೂ ಇದೇ ಡೈಲಾಗ್ ಕೇಳಿ ಕೇಳಿ ಬೋರ್ ಆಗೋಗಿದೆ. ಯಾವ್ದಾದ್ರು ಬೇರೆ ಡೈಲಾಗ್ ಟ್ರೈ ಮಾಡು. ಪ್ರೀತಿ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋ ನೀವು ಒಂದು ಸಲ ನೀವು ನಿಮ್ಮ ಎದೆ ಮುಟ್ಕೊಂಡು ಹೇಳಿ, ನೀವ್ ಯಾವತ್ತು ಯಾರನ್ನೋ ಪ್ರೀತಿಸೇ ಅಲ್ವಾ? ಪ್ರೀತಿ ಮಾಡಿ ಗೆದ್ದು ಆ ನಿಮ್ ಪ್ರೀತಿನ ಉಳಿಸ್ಕೊಂಡೆ ಅಲ್ವಾ? ಹ, ಹೇಳಿ ಸರ್, ಹೇಳಿ. ಹಾಗೊಂದು ಪ್ರೀತಿ ನಿಮ್ಮ ಹೃದಯದಲ್ಲಿ ಹುಟ್ಟೇ ಇಲ್ಲ ಅಂತ ಆದ್ರೆ ನಾನು ಮೋಸಗಾರ ಅನ್ಸೋದ್ರಲ್ಲಿ, ನನ್ನ ಮಾತುಗಳು ಸುಳ್ಳು ಅನ್ಸೋದ್ರಲ್ಲಿ ತಪ್ಪೇ ಇಲ್ಲ. ಬನ್ನಿ ಸರ್, ಹೊಡಿರಿ, ಎಷ್ಟು ಬೇಕಾದ್ರೂ ಹೊಡಿರಿ. ಅದೇನು ಶಿಕ್ಷೆ ಕೊಡ್ತೀರಾ ಕೊಡಿ. ಹ್ಞೂ, ಬನ್ನಿ. ಪಾಟೀಲ ಸರ ಟೀ ಹೇಳ. ಏನ್ರಿ ಸರ, ಅವ ಹಂಗ ಹೊಯ್ಕೋತಿದ್ರು, ನೀವು ಸುಮ್ಮನೆ ಕೇಳ್ಕೊಂಡ್ ಕುಂತೀರಲ್ಲ, ಹಿಡ್ಕೊಂಡ ತದಕ್ರಲ್ಲ. ನಾವೇನು ಕಿತ್ಕೊಳಕ್ ಆಗೋದಿಲ್ಲ. ಅವನು ನೋಡ್ತಾ ಇದ್ರೆ 20 ವರ್ಷಗಳ ಹಿಂದೆ ನನ್ನನ್ನ ನಾನೇ ನೋಡ್ಕೊಂಡು ಹಾಗಿದೆ. ನೋಡು, ಅದು ಲವ್ ಮಾಡಿರೋ ಬಾಡಿ, ಯಾವುದಕ್ಕೂ ಬೆಂಡ್ ಆಗೋದಿಲ್ಲ. ಬ್ಯಾಕು ಬ್ಯಾಕು ನೋಡ್ತಾ ಇದ್ದೇವೆ. ಬಿಡು ಕೆಲಸ ನೋಡೋಕೆ ನೀವು ಪೆಳ್ಳಿ ಕೊಡ್ಕೊರ. ಹಿಂಗೆಲ್ಲ ಬೈಲಲ್ಲಿ ಇರ್ಬೇಡ ಕಣೋ, ದೃಷ್ಟಿ ಆಗುತ್ತೆ. ಪೋರ ಲೋಪಲ್ಕೆ ದೃಷ್ಟಿ అవుతుంది. ಮುಗಿತು, ಎಲ್ಲ ಮುಗಿತು. ಅವನ್ ಬಂದ, ಅವಳು ಅವನಿಗೆ ರಿಂಗ್ ಹಾಕಿದ್ಲು, 48 ಗಂಟೆ ಟೈಮ್ ಕೊಟ್ಟ, ಅವಳನ್ನ ಬಿಟ್ಟೋದ. ಈಗ ನಾವೇನ್ ಮಾಡ್ಬೇಕು? ನಮ್ ಪ್ರೆಸ್ಟೀಜ್ ಏನಾಗ್ಬೇಕು? ಹೋದ್ ಮಾನ ವಾಪಸ್ ತರಕಾಗತ್ತಾ? ರೇ ರೇ, ಮಾನ ಮರ್ಯಾದೆ ಅನ್ನೋದು ಜಲ್ಲಿಕಲ್ ಇದ್ದಂಗೆ ಕಣೋ. ಮದುವೆ ಅನ್ನೋ ಪಾಯದ್ ಕೇಳೋದು ಮುಚ್ಚೋಗುತ್ತೆ, ಅದ್ರ ಮೇಲ್ ನಿಲ್ಲೋದು ನಮ್ ಪ್ರೆಸ್ಟೀಜು. ನೀನೇನು ಯೋಚನೆ ಮಾಡ್ಬಿಡ ಕಣೋ, ನಾನು ಇದ್ದೀನೋ. ಇರ್ತೀರಾ? ನೋಡದ್ನಲ್ಲ ನೆನ್ನೆ ನನ್ನ ಹಿಂದೆ ಹೇಗಿದ್ರಿ ಅಂತ. ಡೋಂಟ್ ವರಿ, ಇನ್ನೇನು ತೊಂದರೆ ಇಲ್ಲ. ನಿಮ್ಮ ಮದುವೆಗೆ ಅರೇಂಜ್ ಮಾಡ್ಕೊಳ್ಳಿ. ಅವನು ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರಿದ್ದಾನೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಗರ್ಜಿಸೋ ಸಿಂಹನ ಜೈಲಲ್ಲಿ ಕೂಡ ಹಾಕಿ ನೀವೆಲ್ಲ ನರಿಗಳ ತರ ಪ್ಲಾನ್ ಮಾಡ್ತಾ ಇದ್ದೀರಾ? ಅಂದ್ರೆ ಇಲ್ಲಿ ನೀವ್ ಯಾರು ಗಂಡ್ಸಲ್ಲ ಅಂದ ಹಾಗಾಯ್ತು. ತೊಟ್ಕೊಳ್ಳಿ. ಎಲ್ಲ ಹೋಗ್ತೀಯಾ? For more updates, like, comment, subscribe to our channel.